ಸದನದಲ್ಲಿ ಸದ್ದು ಮಾಡಲಿದೆ ಧರ್ಮಸ್ಥಳ ಕೇಸ್. ಧರ್ಮಸ್ಥಳ ವಿಚಾರ ಪ್ರಸ್ತಾಪಿಸಲು ವಿಪಕ್ಷಗಳು ರೆಡಿ. ಎಸ್ಐಟಿ ತನಿಖೆ ವಿರೋಧಿಸಲು ಬಿಜೆಪಿ ಈ ಒಂದು ತಯಾರಿಯನ್ನು ನಡೆಸಿಕೊಂಡಿದೆ. ಹಿಂದೂ ಧಾರ್ಮಿಕ ಕೇಂದ್ರದ ಬಗ್ಗೆ ಅಪಮಾನದ ಆರೋಪ. ಸದನದಲ್ಲಿ ಸಿದ್ದು ಸರ್ಕಾರದ ವಿರುದ್ಧ ಧಿಕ್ಕಾರದ ಧ್ವನಿ. ವಿಪಕ್ಷಗಳ ತಂತ್ರಕ್ಕೆ ಕೌಂಟರ್ ಕೊಡ್ಲಿಕ್ಕೆ ಸರ್ಕಾರವೂ ಕೂಡ ರೆಡಿ. ಸದನದಲ್ಲಿ ಸದ್ದು ಮಾಡಲಿದೆ ಧರ್ಮಸ್ಥಳ ಕೇಸ್. ಧರ್ಮಸ್ಥಳ ವಿಚಾರವನ್ನ ಪ್ರಸ್ತಾಪಿಸಲು ವಿಪಕ್ಷಗಳು ರೆಡಿ ಮಾಡ್ಕೊಂಡಿದ್ದಾವೆ. ಎಸ್ಐಟಿ ರಚನೆ ವಿರೋಧಿಸಲು ಬಿಜೆಪಿ ತಯಾರಿ. ಹಿಂದೂ ಧಾರ್ಮಿಕ ಕೇಂದ್ರಕ್ಕೆ ಬಗ್ಗೆ ಅಪಮಾನದ ಆರೋಪ. ಸದನದಲ್ಲಿ ಸಿದ್ದು ಸರ್ಕಾರದ ವಿರುದ್ಧ ಧಿಕ್ಕಾರದ ಧ್ವನಿ. ವಿಪಕ್ಷಗಳ ತಂತ್ರಕ್ಕೆ ಕೌಂಟರ್ ಕೊಡ್ಲಿಕ್ಕೆ ಸರ್ಕಾರವು ಎಲ್ಲ ಏನ್ ಗೊತ್ತಾ, ಈಗ 10 ದಿನಗಳ ಕಾಲ ಮುಂಗಾರು ಅಧಿವೇಶನ ಇದೆ. ಈ ಮುಂಗಾರು ಅಧಿವೇಶನದಲ್ಲಿ ಯಾವೆಲ್ಲ ವಿಚಾರಗಳು ಚರ್ಚೆ ಆಗಬಹುದು ಅನ್ನೋದರ ಮುನ್ನೋಟವನ್ನು ಹೇಳ್ತಾ ಇದ್ದೇವೆ ಫ್ರೀಡಮ್ ಟಿವಿಯಿಂದ. ಧರ್ಮಸ್ಥಳ ವಿಚಾರವೂ ಕೂಡ ಸೆಷನ್ನಲ್ಲಿ ಡಿಸ್ಕಸ್ ಆಗುವಂತಹ ಎಲ್ಲ ರೀತಿಯ ಒಂದು ಪ್ರಶ್ನೆಯೂ ಕೂಡ ಎದ್ದಿದೆ. ಯಾಕಾಗಿ ಅಂತಂದ್ರೆ, ನೀವು ಅಬ್ಸರ್ವ್ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ, ಒಂದಿಷ್ಟು ದಿನ ಧರ್ಮಸ್ಥಳ ಪ್ರಕರಣದ ಬಗ್ಗೆ, ಧರ್ಮಸ್ಥಳದ ಫೈಲ್ಸ್ ಬಗ್ಗೆ ಯಾರೂ ಕೂಡ ಮಾತನಾಡ್ತಾ ಇರಲಿಲ್ಲ. ರಾಜಕಾರಣಿಗಳಿಂದ ಹಿಡಿದು ಜನಸಾಮಾನ್ಯರು ಕೂಡ ಮಾತನಾಡ್ಲಿಕ್ಕೆ ರೆಡಿ ಇರೋದಿಲ್ಲ. ಯಾಕೆ ಬೇಕಾಗಿತ್ತು, ನಮ್ಗೆ ಯಾಕೆ ಬೇಕು ಅಂದ್ಕೊಂಡು ಸೈಲೆಂಟ್ ಆಗಿರ್ತಿದ್ರು. ಇತ್ತೀಚಿನ ದಿನಗಳಲ್ಲಿ ಯಾವಾಗ ಸಿದ್ದರಾಮಯ್ಯ ಸರ್ಕಾರ SIT ತನಿಖೆ ತಂಡವನ್ನು ರಚನೆ ಮಾಡ್ತು, ಆಗಿನಿಂದ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಆ ಒಂದು ಬೆಳವಣಿಗೆಯಲ್ಲಿ ಈಗ ಬಿಜೆಪಿಗರು ಈ ಪ್ರಶ್ನೆಯೂ ಕೂಡ ಕೇಳ್ತಾ ಇದ್ರು. ಬಿಜೆಪಿ ಆಲ್ಮೋಸ್ಟ್ ಒಂದಿಷ್ಟು ಜನ ಶಾಸಕರು, ಸಂಸದರು ಎಲ್ಲ ಒಂದಿಷ್ಟು ಪ್ರತಿಕ್ರಿಯೆಯನ್ನು ನೀಡಿದ್ರಲ್ಲ, ಅವರುಗಳು ಕೇಳ್ತಾ ಇರುವಂಥದ್ದು ಇದು ಹಿಂದೂ ಧಾರ್ಮಿಕ ಕೇಂದ್ರಕ್ಕೆ ಅಪಮಾನ ಮಾಡುವಂತಹ ಆರೋಪ, ಅಂದರೆ ಅಪಮಾನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆರೋಪವನ್ನು ಕೂಡ ಮಾಡಿದ್ರು. ಇದರಿಂದ ಸಾಕಷ್ಟು ಹಿಂದೂಗಳನ್ನ ತುಳಿಬೇಕು ಅಂತ ಹೇಳಿ ಬೇರೆ ಕಡೆಯಿಂದ ಫಂಡಿಂಗ್ ಬರ್ತಾ ಇದೆ. ಇದಕ್ಕೋಸ್ಕರ ವಿರೋಧಗಳನ್ನು ವ್ಯಕ್ತ ಮಾಡ್ತಾ ಇದ್ದಾರೆ. ಅಂದರೆ ಆ ಧಾರ್ಮಿಕ ಕ್ಷೇತ್ರದ ವಿರುದ್ಧವಾಗಿ ಮಾತನಾಡಲಿಕ್ಕೆ ಸಾಕಷ್ಟು ಕಡೆಯಿಂದ ಫಂಡಿಂಗ್ ಬರ್ತಾ ಇದೆ ಅಂತ. ಈಗ ನಾನು ಹೇಳ್ತಾ ಇದ್ದೀನಿ, ಆ ಫಂಡಿಂಗ್ ಬರೋದಕ್ಕೂ ಕೂಡ ಯಾವುದೇ ದಾಖಲೆಗಳಿಲ್ಲ. ನೀವು ಸಾಕ್ಷಿ ಇಟ್ಕೊಂಡು ಬಂದ್ಕೊಂಡು ಮಾತಾಡಿದ್ರೆ ಎಲ್ಲವೂ ಕೂಡ ನಾವು ಮಾಧ್ಯಮದಲ್ಲಿ ತೋರಿಸ್ಬೋದು. ಆದರೆ ಫಂಡಿಂಗ್ ಆಗ್ತಾ ಇದೆ ಅಂತ ಹೇಳಿ ವಿರೋಧ ಪಕ್ಷದವ್ರು ಮಾತನಾಡ್ತಾ ಇದ್ದಿದ್ದು, ಯಾವುದೋ ಕೇರಳದಿಂದ ಫಂಡಿಂಗ್ ಆಗ್ತಾ ಇದೆ, ಅಲ್ಲ ಯಾವುದೋ ದೇಶದಿಂದ ಫಂಡಿಂಗ್ ಆಗ್ತಾ ಇದೆ ಅಂತ ಹೇಳಿ ಬಲ್ಲ ಮೂಲಗಳಲ್ಲಿ ಬಂದಿರುವಂಥದ್ದು. ಅದು ಸತ್ಯಕ್ಕೆ ದೂರವಾದ ಮಾತು. ಯಾಕಂದರೆ ಆಧಾರವನ್ನು ಇಟ್ಟುಕೊಂಡು ಮಾತನಾಡಬೇಕು, ಸಾಕ್ಷಿಗಳನ್ನು ತೋರಿಸ್ಬೇಕು ಜನರ ಮುಂದೆ. ಈಗ ಅವರು ಹೇಳ್ತಾ ಇದ್ದಿದ್ದೇನಾಗಿತ್ತು, ಇಷ್ಟು ದಿನ ಹಿಂದೂ ಧಾರ್ಮಿಕ ಕ್ಷೇತ್ರಗಳ ಮೇಲೆ ದ್ವೇಷವನ್ನು ಕಾರ್ತಾ ಇದ್ದಾರೆ, ನಮ್ಮ ಹಿಂದೂಗಳ ದೇವಸ್ಥಾನವನ್ನೇ ಕೂಡ ಅದನ್ನೇ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ಅಂತ ಸಾಕಷ್ಟು ಆರೋಪಗಳನ್ನು ಮಾಡಿದ್ರು. ಈಗ ಅದು ಸದನದಲ್ಲಿ ಸದನ ಮಾಡಲಿದೆ. ಧರ್ಮಸ್ಥಳ ವಿಚಾರವೂ ಕೂಡ ಮುನ್ನೆಲೆಗೆ ಬರಬಹುದು. ಈ ಪ್ರಶ್ನೆಯನ್ನು ಕೇಳಬಹುದು ವಿರೋಧ ಪಕ್ಷದವರು, ಬಿಜೆಪಿಯವರು. ಇಷ್ಟು ದಿನ SIT ತನಿಖಾ ತಂಡ ಏನು ತನಿಖೆಯನ್ನು ಮಾಡಿದೆಲ್ಲ ಅದನ್ನು ತೋರಿಸಿ, ಎಲ್ಲಿವರೆಗೆ ಬಂತು, ಏನಾಯಿತು, ಆ ವಿಚಾರಗಳನ್ನೆಲ್ಲರಿಗೂ ಹೇಳಿ ಅನ್ನುವಂಥ ವಿಚಾರಗಳನ್ನು ಕೇಳಬಹುದು. ಇನ್ನು ವಿಪಕ್ಷಗಳ ತಂತ್ರಕ್ಕೆ ಕೌಂಟರ್ ಕೊಡಲಿಕ್ಕೆ ಸರ್ಕಾರ ಆಲ್ಮೋಸ್ಟ್ ರೆಡಿಯಾಗಿರುತ್ತೆ, ಅದು ಕೂಡ ಸತ್ಯ. ಆದರೆ ಸದನದಲ್ಲಿ ಅದೇನೆಲ್ಲ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. 10 ದಿನಗಳ ಕಾಲ ಮುಂಗಾರು ಅಧಿವೇಶನ ಇಂದಿನಿಂದ. ಆವಾಗ ಏನಾಗುತ್ತೆ, ಬಿಜೆಪಿಗರ ಕೆಲವೊಂದಿಷ್ಟು ಮಾತಿಗೆ ಹೇಗೆ ಕೌಂಟರನ್ನು ಕೊಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇಷ್ಟು ವಿಚಾರಗಳ ಬಗ್ಗೆ ಜನರಿಗೆ ಒಂದು ಕ್ಲಾರಿಫಿಕೇಶನ್ ಬೇಕು. ಅವರವರೇ ಕಿತ್ತಾಡ್ಕೊಂಡು ಕೂಗಾಡ್ಕೊಂಡು ಅದನ್ನು ಎಂಡ್ ಮಾಡೋದಕ್ಕಿಂತ ಸದನವನ್ನು ದಯವಿಟ್ಟು ಒಂದಿಷ್ಟು ಕ್ಲಾರಿಫಿಕೇಶನ್ನಲ್ಲಿ ಎಂಡ್ ಮಾಡಿದ್ರೆ ಸದನನ ಇನ್ನೂ ಒಳ್ಳೆ ಜನಸಾಮಾನ್ಯರಿಗೆ. ಎಸ್, ಏನು ಹೇಳ್ತಾ ಇದ್ನಲ್ಲ, ಹಿಂದೂ ಧಾರ್ಮಿಕ ಕ್ಷೇತ್ರಗಳನ್ನೇ ಫೋಕಸ್ ಮಾಡಿ ಹಿಂದೂ ಧಾರ್ಮಿಕ ಕ್ಷೇತ್ರಗಳಿಗೆ ಅನ್ಯಾಯವನ್ನು ಎಸಗಬೇಕು ಅನ್ನುವಂತಹ ಕಾರಣಕ್ಕಾಗಿ ಸಾಕಷ್ಟು ಜನ ಫಂಡಿಂಗ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಸುದ್ದಿಯ ಮಧ್ಯದಲ್ಲಿ ಬಿಜೆಪಿಯ ಆಲ್ಮೋಸ್ಟ್ ಆಲ್ ಶಾಸಕರು ಮತ್ತು ಸಚಿವರು ಸಾಕಷ್ಟು ಹೇಳಿಕೆಯ ಮೇಲೆ ಹೇಳಿಕೆಯನ್ನು ನೀಡ್ತಾ ಇದ್ರು. ಬಿಜೆಪಿ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ, ಯಾಕೆ ಕಾಂಗ್ರೆಸ್ ಅಲ್ಲಿ ಹೇಳಿಲ್ವಾ? ಹೇಳಿದ್ದಾರೆ, ಯಾಕೆ ಹೇಳಿಲ್ಲ? ಕಾಂಗ್ರೆಸ್ ಅಲ್ಲೂ ಮಾತನಾಡಿದ್ದಾರೆ. ಏನು ಅಂತಂದ್ರೆ, ತಪ್ಪು ಯಾರದ್ದು ಅಂತ ಮೊದಲು ಸಾಬೀತಾಗಲಿ, ತದಾದ ನಂತರ ತಪ್ಪು ಯಾರ್ದು ಅಂತ ಸಾಬೀತಾದ ನಂತರ ಅವರಿಗೆ ಶಿಕ್ಷೆಯನ್ನ ಕೊಡಿಸ್ಬೇಕು. ಇಲ್ಲ ಅಂತಂದ್ರೆ
ಊಹಾಪೋಹಗಳ ಸುದ್ದಿಯನ್ನು ನಂಬಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಬಂದ್ಕೊಂಡು ಬಾಯಿ ಬಡ್ಕಂಬೇಡಿ ಅಂತ ಹೇಳಿ ಸಾಕಷ್ಟು ರಾಜಕೀಯ ವ್ಯಕ್ತಿಗಳು ಕೂಡ ಮಾತನಾಡಿರುವಂಥದ್ದು. ಇನ್ನು ಧರ್ಮಸ್ಥಳ ಫೈಲ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ SIT ತನಿಖಾ ತಂಡ ಬಾಹುಬಲಿ ಬೆಟ್ಟಕ್ಕೆ ಎಂಟ್ರಿ ಕೊಟ್ಟಿದೆ. ಅದು ಭೂತದಂತಹ ಬೆಟ್ಟವನ್ನು ಹುಡುಕಿ ಜಾಲಾಡಿ ತೆಗೆದುಕೊಂಡು ಬರ್ತಾರೆ. ಅಂದರೆ ಅಲ್ಲಿರುವಂತಹ ಮೂಳೆಗಳನ್ನೆಲ್ಲ ತೆಗೆದುಕೊಂಡು ಬರುವಂತಹ ಕೆಲಸವನ್ನು ಮಾಡ್ತಾ ಇದೆ. ಆ ಅನಾಮಿಕ ವ್ಯಕ್ತಿ ಎಲ್ಲೆಲ್ಲ ಕೈ ತೋರಿಸ್ತಾನೋ ಅಲ್ಲಲ್ಲಿ ಆಗಿರುವಂತಹ ಕೆಲಸವನ್ನು SIT ತನಿಖಾ ತಂಡ ಮಾಡ್ತಾ ಇದೆ. ಇದರ ಮಧ್ಯದಲ್ಲಿ ನಂದೆಲ್ಲಿಡ್ಲಿ ಅಂತ ನಂದಗೋಪಾಲ ಬಂದಂಗೆ ಪಾಂಗಳದ ಕ್ರಾಸ್ನಲ್ಲಿ ಯೂಟ್ಯೂಬರ್ ಮೇಲೆ ಜಗಳ ಆಗುತ್ತೆ, ಯೂಟ್ಯೂಬರ್ ಮೇಲೆ ಹಲ್ಲೆ ಆಗುತ್ತೆ. ಆ ಕೇಸಲ್ಲೂ ಕೂಡ ಪೊಲೀಸರು ಶೋಧ ಕಾರ್ಯವನ್ನು ನಡೆಸ್ತಾ ಇರ್ತಾರೆ. ಇವೆಲ್ಲದರ ಡಿಸ್ಕಷನ್ನು ಕೂಡ ಸದನದಲ್ಲಿ ಆಗುವಂತಹ ಎಲ್ಲ ಒಂದು ವಿಚಾರವೂ ಕೂಡ ನಡೆಯುತ್ತೆ, ಎಲ್ಲ ಆಗೇ ಆಗುತ್ತೆ. ಹಿಂದೂ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಎಲ್ಲರೂ ಕೂಡ ಯೋಚನೆ ಮಾಡಬೇಕು. ಆ ಒಂದು ನಿಟ್ಟಿನಲ್ಲಿ ಇಲ್ಲಿ ಯಾವುದೋ ಒಂದು ಊರ ಹೆಸರು ಅಥವಾ ಯಾವುದೋ ಒಂದು ಹಳ್ಳಿ ಹೆಸರು ಬಂದಿಲ್ಲ, ಅದು ಕೂಡ ಬಂದಿದೆ. ಅದರ ಜೊತೆಗೆ ಪ್ರಸಿದ್ಧ ಪುಣ್ಯಕ್ಷೇತ್ರದ ಹೆಸರು ಕೂಡ ಬರ್ತಾ ಇರುವಂತಹ ಈ ವಿಚಾರವಾಗಿ ಸೆಷನ್ನಲ್ಲಿ ಅಂದರೆ ಸದನದಲ್ಲಿ ಅದೇನಾಗುತ್ತೋ ಅದೇನೇನು ಡಿಸ್ಕಸ್ ಮಾಡ್ತಾರೋ ಎಲ್ಲವೂ ಕೂಡ ಕಾದು ನೋಡಬೇಕಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.